ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಪ ಸಾಕಿರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ದಿನದಲ್ಲಿ ವರಮಹಾಲಕ್ಷ್ಮಿ ಯಾವಾಗ ಅಂತ ತಿಳಿಸ್ತಾ ಇದ್ದೇನೆ. ಅಂದರೆ ನಾವು 21ನೇ ತಾರೀಕಿನ ಒಂದು ಶುಕ್ರವಾರ ಆಚರಣೆ ಮಾಡಬೇಕಾ ಅಥವಾ 28ನೇ ತಾರೀಕಿನ ಒಂದು ಶುಕ್ರವಾರದಂದು ನಾವು ಆಚರಣೆ ಮಾಡಬೇಕಂತ ತಿಳಿಸ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳುವಂಥ ಹಾಗೆ ತಪ್ಪುಗಳು ಮತ್ತು ನಾವು ಯಾವ ದಿವಸ ಮನೆ ಶುದ್ಧಿ ಕಾರ್ಯವನ್ನು ನಾವು ಮುಗಿಸ್ಕೋಬೇಕು ಅಂತ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಅಂತ ತಿಳ್ಕೊಬೇಕಂತೆ. ನಾವು ಶಾಸ್ತ್ರದ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಶುಕ್ಲ ಪಕ್ಷದಲ್ಲಿ ನಾವು ಆಚರಣೆ ಮಾಡಬೇಕು. ಹಾಗೆಯೇ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಕೂಡ ನಾವು ಆಚರಣೆ ಮಾಡಬೇಕು. ಮತ್ತು ಹುಣ್ಣಿಮೆಗಿಂತ ಮುಂಚೆ ಬರುವ 1ನೇ ಶುಕ್ರವಾರದಂದು ನಾವು ಆಚರಣೆ ಮಾಡಬೇಕು. ಈ ರೀತಿ ಇರುವಾಗ ನಮಗೆ ಹುಣ್ಣಿಮೆ ಯಾವಾಗ ಅಂತ ಮೊದಲಿಗೆ ನಾವು ತಿಳ್ಕೊಬೇಕಂತೆ. ನಮಗೆ ಈ ಸಲ ಹುಣ್ಣಿಮೆಯು ಶ್ರಾವಣ ಮಾಸದ ಹುಣ್ಣಿಮೆಯು ಅಂದರೆ ರಕ್ಷಾಬಂಧನದ ಹಬ್ಬವು ಕೂಡ ನಮಗೆ 28ನೇ ತಾರೀಕಿಗೆ ನಮಗೆ ಶುಕ್ರವಾರದಂದೇ ನಮಗೆ ಬಂದಿರುವಂಥದ್ದು. ಸೊ ಅಂದ ಕಾರಣಕ್ಕೆ ನಾವು ಅದಕ್ಕಿಂತ ಮುಂಚೆ ಬರುವಂಥ ಒಂದು ಶುಕ್ರವಾರ ಅಂದರೆ 21ನೇ ತಾರೀಕು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದು. ನಮಗೆ ಒಳ್ಳೆಯದೇನೆ ಆಗಿರುವಂಥ, ಯಾಕೆಂದರೆ ಅವತ್ತು ನಮಗೆ ಶ್ರಾವಣ ಮಾಸದ 2ನೇ ಶುಕ್ರವಾರ, ಹುಣ್ಣಿಮೆಗಿಂತ ಮುಂಚೆ ಬರುವ 1ನೇ ಶುಕ್ರವಾರ, ಹಾಗೆಯೇ ಶುಕ್ಲ ಪಕ್ಷ ಕೂಡ ಆಗಿರುವಂಥದ್ದು. ಆ ಸಮಯದಲ್ಲಿ ನಾವು ಆಚರಣೆ ಮಾಡಬೇಕು. ನೀವು ಹುಣ್ಣಿಮೆ ದಿನದಂದು ಕೂಡ ಅಂದರೆ 28ನೇ ತಾರೀಕಿಗೂ ಕೂಡ ನೀವು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಯಾಕೆ ಅನ್ನೋದಾದರೆ ಹುಣ್ಣಿಮೆದಂದು ನಾವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಒಂದು ಪೂಜೆಯನ್ನು ಮಾಡ್ತೇವೆ. ಸೊ ಆ ಕಾರಣಕ್ಕೆ ನೀವು 28ನೇ ತಾರೀಕು ಕೂಡ ನಿಮಗೆ ಪ್ರಾಶಸ್ತ್ಯ ಸಮಯನೇ ಆಗಿರುವಂಥದ್ದು. ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಗಣೇಶ ಎಲ್ಲ ಪೂಜೆಯನ್ನು ಕೂಡ ನೀವು ಮಾಡ್ಕೋಬೋದು. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ನಾವು ಮಾಡ್ಬೋದು. ಹಾಗೆಯೇ ರಕ್ಷಾಬಂಧನ ಹಬ್ಬವನ್ನು ಕೂಡ ನಾವು ಆಚರಣೆ ಮಾಡ್ಬೋದು. ಅಂದು ನಮಗೆ ಚಂದ್ರಗ್ರಹಣವಿರುವಂಥದ್ದು, ಆದರೆ ಅದು ನಮಗೆ ಭಾರತ ದೇಶದಲ್ಲಿ ಅದು ನಮಗೆ ಗೋಚರಿಸುವುದಿಲ್ಲ. ಸೊ ನಮಗೆ ಅದು ಆಚರಣೆ ಮಾನ್ಯತೆ, ಸೂತಕದ ಮಾನ್ಯತೆ ಕೂಡ ಏನೂ ಕೂಡ ನಮಗೆ ಇರುವುದಿಲ್ಲ. ಸೊ ನೀವು ಧಾರಾಳವಾಗಿ ಆವತ್ತು ಕೂಡ ನೀವು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಸರಳವಾಗಿ ಅಥವಾ ಆಡಂಬರವಾಗಿ ಕೂಡ ನೀವು ಆಚರಣೆ ಮಾಡ್ಬೋದು. ಮನೆ ಶುದ್ಧಿ ಕಾರ್ಯ ಅನ್ನೋದಾದರೆ ನೀವು 21ನೇ ತಾರೀಕಿಗೆ ನೀವು ಈ ಹಬ್ಬವನ್ನು ಆಚರಣೆ ಮಾಡುವುದಾದರೆ 16ನೇ ತಾರೀಕು ಇಲ್ಲಾಂದರೆ 19ನೇ ತಾರೀಕು ನೀವು ಭಾನುವಾರ ಅಥವಾ ಬುಧವಾರ ನೀವು ಈ ಮನೆ ಶುದ್ಧಿ ಕಾರ್ಯವನ್ನು ಮುಗಿಸ್ಕೋಬಹುದು. ಹಾಗೆಯೇ ಮನೆಯೆಲ್ಲ ಶುದ್ಧಿ ಆಗಿದ ನಂತರ ನೀವು ಗೋಮೂತ್ರ ಪ್ರೋಕ್ಷಣೆ ಮಾಡಿ ಹಬ್ಬಕ್ಕೆಲ್ಲ ನೀವು ಸಿದ್ಧತೆ ಮಾಡಿಕೊಂಡು ಹಬ್ಬದ ದಿವಸ ನೀವು ಕಲಶ ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆಯನ್ನು ಕೂಡ ಮಾಡ್ಬೋದು. ಇಷ್ಟು. ಹಾಗೆ 28ನೇ ತಾರೀಕಿಗೆ ಮಾಡುವುದಾದರೆ ನಿಮಗೆ 4 ದಿನಗಳು ಸಿಗ್ತದೆ. ಅಂದರೆ 2 ಭಾನುವಾರ 2 ಬುಧವಾರ. ಅವತ್ತು ನೀವು ಈ 4 ದಿನದಲ್ಲಿ ನೀವು ಮನೆ ಶುದ್ಧಿ ಕಾರ್ಯವನ್ನು ಮುಗಿಸ್ಕೊಂಡು ನೀವು ಪೂಜೆಗೆ ನೀವು ಹಣೆ ಮಾಡ್ಕೋಬಹುದು. ಇಷ್ಟು ಮಟ್ಟಿಗೆ ನೀವು ಮನೆಯನ್ನು ಶುದ್ಧಿ ಮಾಡ್ಕೋಬೇಕಾಗಿರುವಂಥ ಒಂದು ಮಾಹಿತಿ, ಅಂದರೆ ದಿನಗಳು. ನೀವು ಶುದ್ಧಿಯ ಕಾರ್ಯ ಆಗಿದ ನಂತರ ಗೋಮೂತ್ರ ಪ್ರೋಕ್ಷಣೆ ಮಾಡಿದರೆ ನಿಮಗೆ ಮನೆ ಪೂರ್ತಿ ನಿಮಗೆ ಶುದ್ಧವಾಗ್ತದೆ. ಹಾಗೆ ಯಾವುದೆಲ್ಲ ತಪ್ಪನ್ನು ನೀವು ಮಾಡಬಾರ್ದು ಅನ್ನೋದಾದರೆ ನೀವು ಈ ಲಕ್ಷ್ಮೀ ಪೂಜೆನ ನೀವು ಯಾವ ರೀತಿ ಮಾಡಿರ್ತೀರೋ ಅಷ್ಟೇ ಭಕ್ತಿಭಾವದಿಂದ ಕೂಡ ನೀವು ಅದನ್ನು ನಡ್ಕೋಬೇಕು. ಅಂದರೆ ಏನಾದರೂ ನೀವು ಅನ್ನುವುದು, ಹಾಗೆಯೇ ಮಾಂಸಾಹಾರ ಸೇವನೆ ಮಾಡುವುದು ಅದನ್ನು ಕೂಡ ನೀವು ಮಾಡಬಾರ್ದು. ಅಂದರೆ ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಿ, ನಾವು ತಿನ್ಕೊಬರ್ತೀವಿ ಅಂದರೆ ಅದು ಆಗಲ್ಲ. ಹೊರಗಿನಿಂದ ಕೂಡ ನಾವು ಸೇವನೆ ಮಾಡಬಾರ್ದು, ಮನೆಯಲ್ಲಿ ಕೂಡ ನೀವು ಸೇವನೆ ಮಾಡಬಾರ್ದು. ಆದರೆ ಇದು ಶ್ರಾವಣ ಮಾಸ ಯಾರು ಕೂಡ ಮಾಡಲ್ಲ. ಆದರೆ ಕೆಲವೊಬ್ಬರ ಮನೆಯಲ್ಲಿ ಅದು ಆಗೋಲ್ಲ. ಸೊ ಅದನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ಅದು ನಿಮಗೆ ನಿಮ್ಮ ಮನೇಲಿ ಕೇಳುವುದಿಲ್ಲ ಅಂದರೆ ನೀವು ಹಬ್ಬವನ್ನು ಆಚರಣೆ ಮಾಡಲಿಕ್ಕೇ ಹೋಗಬೇಡಿ. ದೇವಸ್ಥಾನಕ್ಕೆ ಹೋಗ್ಕೊಂಡು ಆ ದೇವಸ್ಥಾನದಲ್ಲಿ ನೀವು ಒಂದು ಕುಂಕುಮ ಕೊಟ್ಕೊಂಡು ಅಲ್ಲೇ ನೀವು ಪೂಜೆಯನ್ನು ಮಾಡಿಕೊಂಡು ಬರ್ಬೋದು. ಅದು ಕೂಡ ತುಂಬಾ ಒಂದು ಒಳ್ಳೆಯದೇನೆ ಆಗಿರುವಂಥದ್ದು. ಇಷ್ಟು ನೀವು ತಿಳ್ಕೊಬೇಕಾಗಿರುವಂಥದ್ದು. ಹಾಗೆಯೇ ಜಗಳ ಆಗಿರ್ಬೋದು, ಬೇರೆಯವರಿಗೆ ಏನು ಅನ್ನೋದಾಗಿರ್ಬೋದು, ಆ ಹಬ್ಬದ ದಿವಸ ಏನು ಒಂದು ಮನಸ್ಸಿಗೆ ಕಿರಿಕಿರಿ ಮಾಡಿಕೊಳ್ಳಲು ಹೋಗಬೇಡಿ. ಲಕ್ಷ್ಮೀ ಪೂಜೆ ನಾವು ಮಾಡಬೇಕಾಗಿರುವಂಥದ್ದು ತುಂಬಾ ಸಮಾಧಾನದಿಂದ ನೀವು ಲಕ್ಷ್ಮೀ ಪೂಜೆನ ಮಾಡಿ. ಇಷ್ಟು ನಾನು ನಿಮಗೆ ಒಂದು ಹಬ್ಬದ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿರುವಂಥದ್ದು. ನೋಡಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಆಚರಣೆ ಮಾಡಬೇಕು, ತಪ್ಪುಗಳು, ಹಾಗೆ ಮನೆ ಶುದ್ಧಿ ಕಾರ್ಯ ನಾವು ಯಾವತ್ತು ನಾವು ಮಾಡಬೇಕಂತ ಒಂದು ಡೇಟನ್ನು ತಿಳಿಸಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ಭಾವಿಸಿದ್ದೇನೆ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.